ಕ್ರೊಕೊಡೈಲ್ ಇದೆ, ಇದನ್ನು ರೋಸ್ಟ್ ಮಾಡ್ಕೊಡ್ತಾರೆ. We are on time. ನಮ್ಮ ಹೋಟೆಲ್ ಹತ್ರನೇ ಲೈಕ್ ಜಸ್ಟ್ 5 minutes ಅಷ್ಟೇ ಇದು ಶೋ ಇರೋದು, ಅಲ್ಕಜಾರ್ ಶೋ ಅಂತ. ಇದು ಲೊಕೇಟ್ ಆಗಿರೋದೇ ನಮ್ಮ ಹೋಟೆಲ್ ಹತ್ರ. ಸೊ ವಿ ಆರ್ ಆನ್ ಟೈಮ್. 6:30 ಶೋ ಆ್ಯಂಡ್ ನಾವು ಟೈಮ್ ಇಸ್ 6:10 ನೋಡಿ. ಆಲ್ರೆಡಿ ಇಲ್ಲೆಲ್ಲ ಜನ ಸೇರಿದ್ದಾರೆ. ಮೇ ಬಿ ಇವರೆಲ್ಲ ನೆಕ್ಸ್ಟ್ ನಮ್ಮ ಜೊತೆ ಶೋಗೆ ಅನಿಸುತ್ತೆ. ಆ್ಯಂಡ್ ಇವರೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ನಿಂತಿದ್ದಾರೆ. ತುಂಬಾ ಕ್ರೌಡ್ ಇದೆ, ತುಂಬ ಫೇಮಸ್ ಅನಿಸುತ್ತೆ ಇದು. ಒಳ್ಳೇದಾಯ್ತು, ಫಸ್ಟಲ್ಲೇ ಸಿಕ್ಕಿದೆ, ಫಸ್ಟ್ ರೋಲೆ. ಕೆಳಗಡೆ ಗಾಂಧಿ ಕ್ಲಾಸ್ ತಾನೇ ಅದು, ಗಾಂಧಿ ಕ್ಲಾಸ್. ಅಲ್ಕಜಾರ್ ಶೋ ಮುಗಿಸ್ಕೊಂಡು ಅಲ್ಲೇ ಹತ್ರ ಇತ್ತು ಇದು ಸ್ಟ್ರೀಟ್, ಯಾವುದೋ ಇದು ಸ್ಟ್ರೀಟ್ ಗೊತ್ತಿಲ್ಲ, ಫುಡ್ ಸ್ಟ್ರೀಟ್ ಥರ. ಸೊ ಫುಲ್ ಅಂದರೆ ಫುಲ್ ಬರೀ ಫುಡ್ಡೇ ಇದೆ. ಸೊ ಇದು ಇಂಡಿಯನ್ಸ್ ಅವ್ರಿಗೆ ಸೆಟ್ ಆಗೋಲ್ಲ ಊಟ. ಚೈನೀಸ್ ಅವ್ರು ಬಂದರೆ ತೊಗೊಳಪ್ಪ, ಅವ್ರಿಗೆ ಫೇವ್ರೆಟ್ ಸ್ಟ್ರೀಟ್ ಆಗೋಗ್ಬಿಟ್ಟಿದ್ದು. ಸೊ ಅಷ್ಟೊಂದೇನು ಸೆಟ್ ಆಗ್ತಿಲ್ಲ. ಸೊ ನಾನು ಇಲ್ಲಿ ಕಾರ್ನ್ ತೊಗೊಳಕ್ಕೆ ಬಂದಿದ್ದೀನಿ. ಕಾರ್ನ್ ರೆಡಿ ಆಯಿತು. ಸೊ ಇದೆಲ್ಲೋ ಬಂದಿದ್ದೆ, ನಾನು ಎಲ್ಲಿದ್ದೀನಿ ಅಂತಾನೂ ಗೊತ್ತಿಲ್ಲ. ಇದು ಅಷ್ಟು ದೊಡ್ಡ ಸ್ಟ್ರೀಟ್, ಲೈಕ್ ಎಷ್ಟೊಂದು ಡಿವಿಷನ್ಸ್ ಇದೆ. 5 ಲೈಕ್ 1 row 2 row 3 row. ನಂಗೆ ಯಾವ ಫುಡ್ಡು ಇಷ್ಟ ಆಗ್ತಾರ, ಬಿಕಾಸ್ ಇವ್ರು ಎಲ್ಲ ಫುಡ್ಡಲ್ಲೂ ಖಾರ ಇಷ್ಟಿದ್ರೆ ಅದು 10 ಪಟ್ಟು ಜಾಸ್ತಿ ಸ್ವೀಟ್ ಇರುತ್ತೆ. ನಂಗೆ ಸ್ವೀಟ್ ಅಂದರೆ ಅಲರ್ಜಿ. ಸೊ ಅದಕ್ಕೆ ನಂಗೆ ಈ ಊಟ ಸೆಟ್ ಆಗ್ತಾಯಿಲ್ಲ. ಬರೀ ಸೀನೇ ಇರುತ್ತೆ. ಚಿಕನ್ಗೆ ಹೋಗಿ ಯಾರಿಗೂ ಆಗ್ತಾಯಿಲ್ಲ. ಕಾಂಟ್ ಹೆಲ್ಪ್. ಟೈಮ್ ಪಿಜ್ಜಾ. ಏನು ಪಿಜ್ಜಾ ಮಮ್ಮಿ? ಏನು ಪಿಜ್ಜಾ ಅತ್ತೆ? ನಮ್ಮ ಅಮ್ಮ ಮತ್ತು ಅತ್ತೆ ಬಿಸಿ ಬಿಸಿ ಪಿಜ್ಜಾ ತಿಂತಾ ಇದ್ದಾರೆ. ಚೆನ್ನಾಗಿತ್ತು ಅನಿಸುತ್ತೆ. ಸಾರಿ, ಇವ್ರ ಭಾಷೆಗೂ ನಮ್ಮ ಭಾಷೆಗೂ ಒಂಚೂರು ಲಿಂಕೇ ಇಲ್ಲ. ಚೇಂಜ್. ಫುಲ್ ಟಯರ್ಡ್ ಆಗೋಗಿದೆ ನಾನು. ಚೆನ್ನಾಗಿದೆಯಾ? ಡಬಲ್ ಕೆಲಸ ಕೊಡ್ತಾರೆ ನಮ್ಮ. ಕ್ರೊಕೊಡೈಲ್ ಇದೆ, ಇದನ್ನು ರೋಸ್ಟ್ ಮಾಡ್ಕೊಡ್ತಾರೆ. ಸೊ ಇದೆಲ್ಲ ಪೊಟ್ಯಾಟೊ ಐಟಮ್ಸ್. ಲೈಕ್ ವೆರೈಟಿ ಅನಿಮಲ್ಸ್ ಸಿಗುತ್ತೆ ನಿಮ್ಗೆ ಇರ್ಬೇಕಂದ್ರೆ. ಸೊ ಇಲ್ಲೇ ಸ್ಟ್ರೀಟಲ್ಲಿ ನಡ್ಕೊಂಬರ್ತಾ ಇದ್ವಿ. ಬೆಳಗ್ಗೆಯಿಂದ ಟ್ರಿಪ್ಪಿಗೆ ಬಂದಾಗಿಂದ ಇವರೆಲ್ಲ ಮಸಾಜ್ ಮಾಡಿಸ್ಕೋಬೇಕು ಅಂತ ಇದ್ರು. ನಾನು ಊಟ ತಿನ್ವಲ್ಲ, ಅದ್ರ ರೆಸ್ಟೋರೆಂಟ್ ಪಕ್ಕದಲ್ಲೇ ಮಸಾಜ್ ಸೆಂಟರ್ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ ಇವಾಗ ಮಸಾಜ್ ಮಾಡಿಸ್ಕೊಳ್ಳೋಕ್ಕೆ. ನನಗೂ ಕಾಲು ನೋಡ್ತಾ ಇದೆ, ನೋಡೋಣ ನಾನು ಮಸಾಜ್ ಮಾಡಿಸ್ಕೋತೀನ ಇಲ್ವಾ. ಮಾಡ್ತೀನಿ ಅಂತ ಏನೋ ಪೇಷಂಟ್ ಎಲ್ಲ ಡ್ರೆಸ್ ಕೊಟ್ಟಿದ್ದಾರೆ. ಲಿಟ್ರಲಿ ನಂಗೆ ನಗು ಬರುತ್ತೆ ಈ ಡ್ರೆಸ್ನ ನೋಡಿಸಿ. ಪೇಷಂಟ್
ಓಕೆ ಮಸಾಜ್ ಆದ್ಮೇಲೆ ಗುಡ್ ಮಾರ್ನಿಂಗ್ ಪೀಪಲ್. ಲಾಸ್ಟ್ ಕ್ಲಿಪ್ ಬಂದು ಮಸಾಜ್ ಸೆಂಟರ್ ಮಾಡಿದ್ದು. ಅದಾದ್ಮೇಲೆ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಆಮೇಲೆ ರೂಮಿಗೆ ಬಂದು ಪ್ಯಾಕ್ ಎಲ್ಲ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟೆ. ಸೊ ಫೋನ್ ನೋಡೋಕ್ಕಾಗಲಿಲ್ಲ, ಬ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನೆಕ್ಸ್ಟ್ ಡೇ. ಇವತ್ತು ಬೆಳಿಗ್ಗೆ 9:20 ಟೈಮಿಂದ. ಸೊ ನಮ್ಮ ಶೆಡ್ಯೂಲಲ್ಲಿ ಕೋರಲ್ ಐಲ್ಯಾಂಡ್ ಇತ್ತು ಇವತ್ತು. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಎಲ್ಲ ಗೊತ್ತಿಲ್ಲ, ಫುಲ್ ನಾಯ್ಸ್ ಇದೆ. ಇದೇನೋ ಟ್ಯಾಟು ಥರ ನಿನ್ನೆ ಟೈಗರ್ ಪಾರ್ಕಲ್ಲಿ ಇಲ್ಲ ಹಾಕಿದ್ರು, ಇವತ್ತು ಇಲ್ಲಿ ಹಾಕಿದ್ದಾರೆ. ಸೊ ಬರೀ ನಿಜ ಟ್ಯಾಟು ಅಂತ ಹಾಕ್ಸ್ಕೊಳಕ್ಕೆ ಬಿಡಲ್ಲ, ಫೇಕ್ ಟ್ಯಾಟು. ಚಿಕ್ಕ ಮಕ್ಕಳನ್ನ ಸ್ಕೂಲು ಕಾಲೇಜಲ್ಲಿ ಲೈನಲ್ಲಿ ನಿಲ್ಲಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರಲ್ವ, ಸೇಮ್ ನಮ್ಮನ್ನ ಹಂಗೆ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಬಂದು ಲೈನಲ್ಲಿ ನಿಂತ್ಕೊಳ್ಳೋದಕ್ಕೆ ಹೋಗೋದು ತಪ್ಪಿಲ್ಲ. ನಾವು ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು, ಬೋಟ್ ಇರೋದು ಅಲ್ಲಿ. ಇವ್ರು ನಮ್ಮನ್ನ ಇಲ್ಲಿಂದಾನೇ ಲೈನ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ವಾವ್, ಒಂದು ಸ್ಮಾಲ್ ಬೋಟ್ಸ್ ಇದೆ. ನಾವು ಹೋಗ್ತಾ ಇದ್ದು ಐ ಥಿಂಕ್ ಗೊತ್ತಿಲ್ಲ, ಸ್ಮಾಲ್ ಅದೇ ಆ ಬೋಟ್ ಅನಿಸುತ್ತೆ. ಸಖತ್ ಶೆಕೆ ಆಗ್ತದೆ. ಇವ್ರು 10 ಸಾವಿರ ಅರ್ಧ ಗಂಟೆ ಮಾಡ್ತಾರೆ. ಆ್ಯಕ್ಚುಲಿ ನಮ್ಮನ್ನ ಇಲ್ಲಿಗೆ ಮೇನ್ ಕರ್ಕೊಂಡು ಹೋಗಿದ್ದೆ ಆ್ಯಕ್ಟಿವಿಟೀಸ್ ಮಾಡ್ಸೋಕ್ಕೆ. ಹೋಗಿದ ತಕ್ಷಣ ಒಬ್ಬರು ಗೈಡ್ ಇದ್ದರು, ನಮಗೆ ಈ ಗೇಮ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆ್ಯಂಡ್ ಒಂದು ಪ್ಯಾಕೇಜ್ ಇತ್ತು ವಿಚ್ ಇನ್ಕ್ಲೂಡೆಡ್ 4 ಗೇಮ್ಸ್. ಆ್ಯಂಡ್ ಪರ್ ಪರ್ಸನ್ ಇನ್ ಇಂಡಿಯನ್ ರುಪೀಸ್ ಇಟ್ ಕಾಸ್ಟೆಡ್ ಆಲ್ಮೋಸ್ಟ್ ಅಬೌಟ್ 7,000 to 8,000. ಆ್ಯಂಡ್ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದ್ದ ಗೇಮ್ಸ್ ಎಲ್ಲ ಪ್ಯಾರಾಗ್ಲೈಡಿಂಗ್, ಸೀ ವಾಕ್, ಸ್ಕೂಬಾ ಡೈವಿಂಗ್, ಬನಾನಾ ರೈಡ್. ಸೊ ಇಷ್ಟು ವಿ ಹ್ಯಾಡ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಹಿಯರ್. ಇವಾಗ ತಾನೇ ಪ್ಯಾರಾಚೂಟ್ ಮುಗಿಸ್ಕೊಂಡು ಬಂದೆ. ಫಸ್ಟ್ ಟೈಮ್ ಮಾಡಿ ಅರ್ಧ ಡಿಪ್ ಮಾಡಿದ್ರು, ಬರೀ ಇಷ್ಟಷ್ಟೇ ಡಿಪ್ ಮಾಡಿದ್ರು. ಬಟ್ ಯಾವ್ದು ತುಂಬ ಚೆನ್ನಾಗಿತ್ತು. ಸ್ವಲ್ಪ ಬೆನ್ನು ನೋವ್ತಾ ಇದೆ, ಫುಲ್ ನಮ್ಮ ಬಾಡಿ ವೇಟ್ ಎಲ್ಲ ನಮ್ಮ ಬೆನ್ನಲ್ಲೇ ಬೀಳುತ್ತೆ. ಸಕ್ಕತ್ ಎಂಜಾಯ್ ಮಾಡಿದೆ. ಇವಾಗ ನೆಕ್ಸ್ಟು ಇಲ್ಲಿಂದ ಒಂದು 10 minutes ವೆಯ್ಟಿಂಗ್ ಅನಿಸುತ್ತೆ. ಅದಾದಮೇಲೆ ಅಂಡರ್ ವಾಟರ್ ವಾಕಿಂಗ್. ಬನ್ನಿ ಹೋಗೋಣ. ಸೊ ಅವರು ಫಸ್ಟ್ ಟೈಮ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಮಾತ್ರ. ಬೆಂಗಳೂರಲ್ಲಿ ಮ್ಯಾಂಗೋನೇ ಖಾಲಿ, ಅಂದರೆ ಸಿಗ್ತಾನೆ ಇಲ್ಲ. ಇಲ್ಲಿ ನೋಡಿ, ಪ್ರತಿಯೊಂದು ಅಂಗಡಿಲೂ ಮ್ಯಾಂಗೋ ಇಟ್ಟಿರ್ತಾರೆ. ಕೊಕೊನಟ್ 60 ಅಂದರೆ ನಮ್ಮ ಇಂಡಿಯಾ ಇದರಲ್ಲಿ ಏನಿದು ಸೀನರಿ ಎಲ್ಲ ಫುಲ್ ಚಿಲ್ ಮಾಡೋಕ್ಕೆ ಇಟ್ಸ್ ವೆರಿ ಗುಡ್ ಪ್ಲೇಸ್. ನಂಗೆ ಮುಖ ಎಲ್ಲ ಫುಲ್ ಉರಿತಾ ಇದೆ. ಫುಲ್ಲು ಅದು ಬನಾನಾ ರೈಡಲ್ಲಿ ಮುಂದೆ ಕೂತಿದ್ನ, ಫುಲ್ಲು ಎಲ್ಲ ಉಪ್ಪು ನೀರೆಲ್ಲ ಮುಖಕ್ಕೆ ಬಂತು, ಬಾಯೊಳಗೆಲ್ಲ ಹೋಗ್ತಾಯಿತ್ತು. ಬನ್ನಿ ಹೋಗೋಣ, ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ತಿಂಡಿನೂ ತಿನ್ನೋಕ್ಕಾಗಲಿಲ್ಲ, ಬಿಕಾಸ್ ಟೈಮ್ ಆಗೋಗಿತ್ತು ನಾನು ರೆಡಿ ಆಗೋ ಅಷ್ಟರಲ್ಲೇ. ಬಟ್ ಇವ್ರ ಊಟ ಚೆನ್ನಾಗಿರಲ್ಲ, ಈಗಲೇ ಬರ್ಕೊಡ್ತೀನಿ, ಚೆನ್ನಾಗಿರಲ್ಲ. ನೋಡೋಣ. ನಮ್ಮ ಅತ್ತೆಗೆ ಹುಷಾರಿಲ್ಲ, ಆದರೂ ರೈಡ್ ಮಾಡೋಕ್ಕೆ ಬಂದಿದ್ದಾರೆ. ಎಲ್ಲ ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದಾರೆ. ಏನದು ಆಯ್ಕೆಯಿಂದ ತಂದಿರೋದೇ ಹಂಗಿಟ್ಟಿದ್ದೀವಿ. ಏನದು ಏನೋ ಕಂಟೈನರ್ ಇರುತ್ತೆ, ಇದೊಂದು 300 baht. ಅದು ತಂದ್ರಲ್ಲ, ಅದೀಗ ಅದು 250 baht ಅಂತೆ. ಸೊ ಇಲ್ಲಿ ಎಲ್ಲ ಕಾಸ್ಟ್ಲಿ. ನಮ್ಮ ಇಂಡಿಯಾದಲ್ಲಿ ಸಿಗದೆ ಇರೋಂಥದ್ದು ಇಲ್ಲಿ ಏನೂ ಸಿಗಲ್ಲ ಅಂಥದ್ದು. ತುಂಬ ಐಕಾನಿಕ್ ಒಂದು 2-3 ಐಟಮ್ ಸಿಗ್ಬೋದು ಅಷ್ಟೇ, ಲೈಕ್ ಇಂಡಿಯಾದಲ್ಲಿ ಸಿಗದೆ ಇರೋದು. ಅದು ಸಿಕ್ಕಿದೆ. ನಮ್ಮ ಇಂಡಿಯಾಲಿ ಅದು ನಾವು ದುಡ್ಡಿಗೆ ರುಪೀಸ್ ಅಂತೀವಲ್ವಾ, ಇಲ್ಲಿ ಥಾಯ್ ಬಾಟ್ಸ್ ಅಂತ ಹೇಳ್ತೀವಿ. ಸೊ ಥಾಯ್ ಬಾಟ್ಸ್ 250 baht ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟ್ 500 ಹತ್ತತ್ರ. ವೆರಿ ಕಾಸ್ಟ್ಲಿ. ಎಷ್ಟು? 560. 250 baht ಅಂದರೆ 560. 2 rupees 60 paise ಇಂಡಿಯನ್ ರುಪಿ ಇದೆ 1 ಬಾಟ್ಗೆ. ಏರ್ಪೋರ್ಟಲ್ಲಿ ತೊಗೊಂಡ್ರೆ 3 rupees.
ಹಾಂ, ಇನ್ನೊಂದೇನಂದರೆ ನಾವೇನು ತಪ್ಪು ಮಾಡಿದಂದರೆ ಆಚೆಗಡೆ ಕರೆನ್ಸಿ ನಾವು ಚೇಂಜ್ ಮಾಡಿದ್ರೆ ನಮಗೆ ಇನ್ನೂ ಜಾಸ್ತಿ ₹2.35 ಆಗ್ತಾಯಿತ್ತು. ಬಟ್ ನಾವು ಏರ್ಪೋರ್ಟಲ್ಲಿ ಚೇಂಜ್ ಮಾಡಿದ್ದಕ್ಕೆ ₹2.65 ಬಿತ್ತು. ಸೊ ಯಾವತ್ತೂ ಏರ್ಪೋರ್ಟಲ್ಲಿ ಕರೆನ್ಸಿ ಚೇಂಜ್ ಮಾಡಬೇಡಿ. ಅವ್ರು GST ಅದು ಇದು ಅಂತೆಲ್ಲ 12% ಅಲ್ಲೇ ತೆಗೆದುಬಿಡ್ತಾರೆ. ಹಾರಿಬಲ್. ಊಟಕ್ಕೆ ಬಂದ್ವಿ ಇವಾಗ. ಮುಂಬೈ ಇಂಡಿಯನ್ ರೆಸ್ಟೋರೆಂಟ್. ನಿನ್ನೆ ಅಲ್ಕಾಜಾರ್ ಶೋ ಬಂದಿದ್ವಲ್ಲ, ಅದ್ರ ಮುಂದೆನೇ ಇದೆ ಇದು. ಓಕೆ, ಗುಡ್ ರೆಸ್ಟೋರೆಂಟ್. ಫುಡ್ ಗೊತ್ತಿಲ್ಲ, ಫುಡ್ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ನಾನೇನು ಜಾಸ್ತಿ ಹಾಕ್ಕೊಳ್ಳಿಲ್ಲ, ಒಂದು ರೋಟಿ ಹಾಕ್ಕೊಂಡೆ ಆ್ಯಂಡ್ ಒಂದು ಚಿಕನ್ ಟೇಸ್ಟ್ ಮಾಡೋಣ ಅಂತ ಒಂದು ಚಿಕನ್ ಪೀಸ್ ಆ್ಯಂಡ್ ಇದು ದಾಲ್. ನಾಟ್ ಬ್ಯಾಡ್, ಅಂದ್ಕೊಂಡಿದ್ದಷ್ಟೇ ಖರಾಬಾಗಿಲ್ಲ, ಸೂಪರ್ ಆಗಿದೆ ಎಲ್ಲ, ಗುಡ್ ಒನ್. ಸೊ ಊಟ ಎಲ್ಲ ಮುಗಿಸಿ ಇವಾಗ ಆಚೆ ಬಂದು ಕೂತಿದ್ದೀವಿ. ನಾನು ನಮ್ಮ ಅಪ್ಪ ಅಮ್ಮ ಇಬ್ಬರು ಅಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ಗೆ ಹೋದ್ ಡಾಲರ್ಸ್ನ ಥಾಯ್ ಬಾತ್ಸ್ಗೆ ಇದು ಮಾಡೋಕ್ಕೆ. ಅಲ್ಲಿ ನಾವು ಆ್ಯಕ್ಟಿವಿಟೀಸ್ ಮಾಡಿದ್ವಲ್ಲ, ಸೊ ಅದಕ್ಕೆ ಪೇಮೆಂಟ್ ಇನ್ನೂ ಮಾಡಿಲ್ಲ. ಲೈಕ್ ಹೋಟೆಲಿಗೆ ಬಂದು ಪೇಮೆಂಟ್ ಮಾಡೋ ಆಪ್ಷನ್ ಇತ್ತು, ಸೊ ನಾವು ಅದನ್ನು ತೊಗೊಂಡ್ವಿ. ಅದು ಟೋಟಲ್ 4 ಜನ ಮಾಡ್ಕೊಳ್ಳಿಲ್ಲ. ಡ್ಯಾಡಿಗೆ ಅಷ್ಟು ಇಷ್ಟ ಇಲ್ಲ ಇದೆಲ್ಲ ಮಾಡೋಕ್ಕೆ. ನಾವು 3 ಜನ ಮಾಡಿದ್ವಿ, ಅದಕ್ಕೆ ಆಲ್ಮೋಸ್ಟ್ 7,500 ಬಾಟ್ಸ್ ಇವ್ರಿದ್ರಲ್ಲಿ. ಸೊ ನಮ್ಮ ಇಂಡಿಯನ್ ಮನಿನ ಆಲ್ಮೋಸ್ಟ್ 18,000 ಹತ್ತತ್ರ. ಹಲೋ. ಓಕೆ, ಸೊ ಅಲ್ಲಿಂದ ಹೊರಟು ಹೋಟೆಲಿಗೆ ಬಂದು ಫುಲ್ಲು ನಾನು ಫಸ್ಟ್ ಬಂದಿದ್ದ ತಕ್ಷಣ ಏನು ಮಾಡೋದು ಅಲ್ವಾ, ಫಸ್ಟ್ ಸ್ನಾನಕ್ಕೆ ಹೋದೆ. ಫುಲ್ ಫ್ರೆಶ್ ಆಗಿ ಬಂದೆ, ಹೇರ್ ಡ್ರೈ ಮಾಡಿಕೊಂಡೆ, ರೆಡಿ ಆದೆ. ರೆಡಿ ಅಂದರೆ ಏನಾಗಿಲ್ಲ, ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಇವಾಗ ಯಾವುದೋ ಒಂದು ಬೇಸಿಕ್ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. 5 ಗಂಟೆಗೆ ತಿರ್ಗಾ ಆಚೆ ಹೋಗಬೇಕು, ಯಾವುದೋ ಟೆಂಪಲ್ ಅಂತೆ. ಸೊ ಅವಾಗ ತಿರ್ಗಾ ಲೈಕ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಷ್ಟೇ. ನನಗೆ ಏನು ರೆಡಿ ಆಗೋಲ್ಲ, ಬಿಕಾಸ್ ಎಷ್ಟು ಟ್ಯಾನ್ ಆಗಿದ್ದೀನಿ ಅಂದರೆ ನಾನು ಏನು ಹಾಕಿದ್ರೂ ಇವಾಗ ನನ್ನ ಸ್ಕಿನ್ ಹಾಳಾಗುತ್ತೆ. ಸೊ ಜಸ್ಟ್ ಇಷ್ಟೇ ಲಿಪ್ಸ್ಟಿಕ್. ನಾವಿರೋ ಹೋಟೆಲ್ ಹೆಸರು ಮೈಕೆ ಬೀಚ್ ಅಂತ. ಇವಾಗಲೂ ಆ್ಯಕ್ಚುಲಿ 3 o'clock ನಮ್ಮ ಪಿಕಪ್ ಇತ್ತು. ಜೇಮ್ಸ್ ಫ್ಯಾಕ್ಟ್ರಿ ಅಂತೆ, ಅದೇನೋ ಗೊತ್ತಿಲ್ಲ. ಯಾರ ಹತ್ರನೂ ಅಷ್ಟು ಪೇಷನ್ಸ್ ಇರಲಿಲ್ಲ ಇವಾಗ, ಬಿಕಾಸ್ ಎಲ್ಲರೂ ಫುಲ್ ವೆಟ್ ಆಗಿದ್ವಿ. ನಾವು ಹೋಟೆಲ್ಗೆ ರೀಚ್ ಆಗಿದ್ದೆ 2:50 ಅರೌಂಡ್. 3 o'clock ಪಿಕಪ್ ಇತ್ತು. 10 minutes ಅದು ಸಾಧ್ಯವೂ ಇರಲಿಲ್ಲ. ವಿ ವರ್ ಆಲ್ ವೆರಿ ಟೈರ್ಡ್. ಅಟ್ಲೀಸ್ಟ್ ಒಂದು ½ an hour ಆದರೂ ರೆಸ್ಟ್ ಬೇಕಿತ್ತು. ಸೊ ಇಲ್ಲಿಂದ ವ್ಯೂ ಹಿಂಗಿದೆ, ಚೆನ್ನಾಗಿದೆ. ಬಟ್ ನಾವು ರೂಮಲ್ಲಿ ಜಾಸ್ತಿ ಇರೋದೇ ಇಲ್ಲ.